ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನಕ್ಕೆ ಇವತ್ತು ಕರಾಳ ಶುಕ್ರವಾರ. ಕಾರಣ ಏನು ಕೇಳಿದ್ರೆ, ಬಲೂಚಿಗಳು ಒಂದು ನಿರ್ಣಾಯಕವಾದಂಥ ಯುದ್ಧವನ್ನು ಆರಂಭಿಸಿದ್ದಾರೆ. ಬಲೂಚ್ ಲಿಬರೇಷನ್ ಫ್ರಂಟ್ ಇವತ್ತು 17 ಕಡೆಯಲ್ಲಿ ದಾಳಿ ಮಾಡಿದೆ. ಇಷ್ಟು ಮಾತ್ರ ಅಲ್ಲ, ಇದಕ್ಕೆ ಆಪರೇಷನ್ ಬಾಂಬ್ ಅಂತ ಹೆಸರು ಕೊಟ್ಟಿದೆ. ಬಾಂಬ್ ಅಂತಂದರೆ ಆರಂಭ, ರೈಸಿಂಗ್ ಈ ಅರ್ಥ ಬರುತ್ತೆ. ಇಲ್ಲಿಂದ ನಾವು ಆರಂಭಿಸ್ತಾ ಇದ್ದೀವಿ, ಈ ಬಾರಿ ನಾವು ನಿರ್ಣಾಯಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ BLF ಘೋಷಣೆ ಮಾಡಿದೆ. ಆಸಿಮ್ ಮುನೀರ, ಭಾರತಕ್ಕೆ ನಾವು ಮುಟ್ಟಿ ನೋಡಿಕೊಳ್ಳುವಂಥ ಹೊಡೆತ ಕೊಟ್ಟಿದ್ದೀವಿ, ಕಾಶ್ಮೀರವನ್ನು ವಶಕ್ಕೆ ಪಡಿತೀವಿ, ಅದು ನಮಗೆ ಕಂಠನಾಳ, ಆ ರೀತಿಯಾಗೆಲ್ಲ ಬಿಲ್ಡಪ್ ಕೊಡ್ತಾ ಇದ್ನಲ್ಲ, ಅಂತಹ ಆಸಿಮ್ ಮುನೀರ್ಗೆ ಈಗ ಬಲೂಚಿಗಳು ಮುಟ್ಟಿ ನೋಡಿಕೊಳ್ಳುವಂಥ ಹೊಡೆತ ಕೊಟ್ಟಿದ್ದಾರೆ, ಚಡ್ಡಿ ಒದ್ದೆ ಮಾಡಿದ್ದಾರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಈ ಬಾರಿ ಬಲೂಚಿಗಳು ಒಂದು ಘೋಷಣೆ ಕೂಡ ಮಾಡಿದ್ದಾರೆ. ನಾವಿದನ್ನು ನಿರ್ಣಾಯಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ, ಇದು ಕೇವಲ ಆರಂಭ ಅಷ್ಟೇ, ಇದಿನ್ನೂ ಜಾಸ್ತಿ ಆಗ್ತಲೇ ಹೋಗುತ್ತೆ, ನಮಗೆ ಈ ಬಾರಿ ಕೆಪಾಸಿಟಿ ಜಾಸ್ತಿ ಆಗಿದೆ, ನಾವು ಬಹಳ ಕಾಲದವರೆಗೆ ಈ ಆಪರೇಷನ್ ಅನ್ನು ನಡೆಸೋದಕ್ಕೆ ನಮಗೆ ಕೆಪಾಸಿಟಿ ಬಂದಿದೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ನಿಮಗೆ ಈ ಬಲೂಚ್ ಹೋರಾಟದ ಬಗ್ಗೆ ಕೇಳದಂತಹ ಸಂದರ್ಭದಲ್ಲಿ ಪದೇ ಪದೇ ಒಂದು ಪ್ರಶ್ನೆ ಬರಬಹುದು. ಈ ಬಲೂಚಿಗಳು ಆಗಾಗ ಒಂದೊಂದು ಈ ದಾಳಿಯನ್ನು ಮಾಡ್ತಾ ಇರ್ತಾರೆ, ಪಾಕಿಸ್ತಾನದ ಸೇನೆಗೆ ಒಂದಷ್ಟು ಡ್ಯಾಮೇಜ್ ಆಗುತ್ತೆ, ಆದರೆ ಅವರು ದೇಶವಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಯಾವಾಗ ಆಗಬಹುದು? ಭಾರತ ಏನಾದರೂ ಇದರಲ್ಲಿ ಪಾತ್ರ ವಹಿಸುತ್ತಾ? ಈಗ ದಿಢೀರಂತ ಬಲೂಚ್ ಹೋರಾಟ ಜಾಸ್ತಿ ಆಗೋದ್ರ ಹಿಂದೆ ಭಾರತದ ಪಾತ್ರ ಏನಾದರೂ ಇದೆಯಾ? ಈ ಪ್ರಶ್ನೆನೂ ಕೂಡ ಕೆಲವರಿಗೆ ಕಾಡ್ತಾ ಇದೆ. ಈ ಹಿಂದೆ ಕೆಲವರು ಕಮೆಂಟ್ ಕೂಡ ಮಾಡಿದರು. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಯಾವ ಸಂದರ್ಭದಲ್ಲಿ ಬಲೂಚ್ ಸಪರೇಟ್ ಆದಂತಹ ದೇಶ ಆಗಬಹುದು, ಈಗ ವಿಳಂಬ ಆಗ್ತಿರೋದಕ್ಕೆ ಏನು ಕಾರಣ, ಭಾರತ ಏನು ಮಾಡಬೇಕು, ಬಲೂಚ್ಗೆ ಯಾವ ರೀತಿಯಾದಂಥ ಸಪೋರ್ಟ್ ಕೊಡಬೇಕು, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ BLF ಇವತ್ತು 17 ಕಡೆ ದಾಳಿ ಮಾಡಿದೆ. ಇದಕ್ಕೆ ಅವರು ಬಾಂಬ್ ಅಂತ ಹೆಸರು ಕೊಟ್ಟಿದ್ದಾರೆ. ನಾನಾಗಲೇ ಹೇಳಿದ ಹಾಗೆ ಬಾಂಬ್ ಅಂತಂದರೆ ಆರಂಭ ಅಥವಾ ರೈಸಿಂಗ್ ಈ ಅರ್ಥ ಬರುತ್ತೆ. ಅಂದರೆ ನಾವಿಲ್ಲಿಂದ ಶುರು ಮಾಡ್ತಿದ್ದೀವಿ ಅಂತ ಬಲೂಚಿಗಳು ಘೋಷಣೆ ಮಾಡಿದ್ದಾರೆ. ಈ ಬಾರಿಯ 17 ಕಡೆ ದಾಳಿಗಳಲ್ಲಿ ಮುಖ್ಯವಾಗಿ ಪಾಕಿಸ್ತಾನದ ಪೊಲೀಸರು, ಪಾಕಿಸ್ತಾನದ ಸೇನೆಯನ್ನೇ ಅವರು ಗುರಿ ಮಾಡಿದ್ದಾರೆ. ಅನೇಕ ಸಾವು ನೋವುಗಳಾಗಿದೆ. ಪಾಕಿಸ್ತಾನದ ಮಾಧ್ಯಮಗಳು ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅಂದರೆ ಈ ಇಡೀ ಘಟನೆಯ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಪಾಕಿಸ್ತಾನ ಬಲೂಚಿಗಳ ಈ ಹೋರಾಟವನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡುತ್ತೆ, ಅವರ ದಾಳಿಗಳನ್ನು ಮುಚ್ಚಿಡುವಂತಹ ಪ್ರಯತ್ನವನ್ನು ಯಾವ ಮಟ್ಟಿಗೆ ಮಾಡುತ್ತೆ ಕೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಲೂಚಿಗಳ ಹೋರಾಟದ ಯಾವುದೇ ಒಂದು ಸುದ್ದಿಯೂ ಕೂಡ ಪ್ರಕಟವಾಗದಂತೆ ನೋಡಿಕೊಳ್ಳುತ್ತೆ. ಈ ಬಾಂಬ್ ಬ್ಲಾಸ್ಟ್ ಆಯಿತು, ಇಷ್ಟು ಜನ ಸತ್ರು, ಅಷ್ಟು ಜನ ಸತ್ರು, ಇದೆಲ್ಲ ಸುದ್ದಿ ಪ್ರಕಟಗೊಳ್ಳದಂತೆ ಪಾಕಿಸ್ತಾನ ಸರ್ಕಾರವೇ ತಡೆ ಹಿಡಿಯುತ್ತೆ. ಸರ್ಕಾರ ಅಂತಂದರೆ ಅಲ್ಲಿ ಆರ್ಮಿ. ಆದರೆ BLF ಹೇಳಿದೆ, ನಾವು ಈ ಬಾರಿ ನಿರ್ಣಾಯಕ ಯುದ್ಧವನ್ನು ಆರಂಭಿಸಿರೋದು, ಇದು ಅಷ್ಟು ಸುಲಭಕ್ಕೆ ನಿಲ್ಲೋದಿಲ್ಲ, ನಮಗೆ ಬಹಳ ಸುದೀರ್ಘವಾಗಿ ಆಪರೇಷನ್ ಅನ್ನು ಮುಂದುವರಿಸುವಂತಹ ಕೆಪಾಸಿಟಿ ಬಂದಿದೆ. ಹೀಗಂತ ಬಲೂಚ್ ಲಿಬರೇಷನ್ ಫ್ರಂಟ್ ನ ಮೇಜರ್ ಜನರಲ್ ಆಗಿರುವಂತಹ ಗ್ವಾರಂ ಬಲೂಚ್ ಘೋಷಣೆ ಮಾಡಿದ್ದಾನೆ. ಇನ್ನೂ ಬಹಳ ದೊಡ್ಡ ದೊಡ್ಡ ದಾಳಿಯನ್ನು ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ತಿರೋದ್ರಿಂದಾಗಿ ಪಾಕಿಸ್ತಾನದಲ್ಲಿ ಬಹಳ ದೊಡ್ಡದೇನೋ ನಡೆಯುತ್ತೆ ಅನ್ನುವಂಥದ್ದು ಕನ್ಫರ್ಮ್. ನೀವು ಸುಮ್ಮನೆ ಯೋಚನೆ ಮಾಡಿ, ಇವತ್ತವರು 17 ಕಡೆ ಸಾಮಾನ್ಯ ಸುಧಾರಿತ ಸ್ಫೋಟಕಗಳನ್ನು ಬಳಸಿ ದಾಳಿ ಮಾಡಿದ್ದಾರೆ. ಇದರಿಂದಲೇ ಅನೇಕ ಜನ ಸತ್ತು ಹೋಗಿದ್ದಾರೆ. ಒಂದು ವೇಳೆ ಬಲೂಚಿಗಳು ಪಾಕಿಸ್ತಾನದ ಬೇರೆ ಬೇರೆ ಭಾಗದಲ್ಲಿ 100 ಕಡೆಗಳಲ್ಲಿ ಒಮ್ಮೆಗೆ ಸ್ಫೋಟ ಮಾಡಿಬಿಟ್ರೆ ಪಾಕಿಸ್ತಾನದಲ್ಲಿ ಎಂತಹ ಪ್ಯಾನಿಕ್ ಸಿಚುವೇಶನ್ ನಿರ್ಮಾಣ ಆಗಬಹುದು ಅಂತ. ಇದೆಲ್ಲ ಆಗ್ತಿರುವಂತಹ ಸಂದರ್ಭದಲ್ಲಿ ಕೆಲವರಿಗೊಂದು ಪ್ರಶ್ನೆ ಬರುತ್ತೆ, ಅಲ್ಲ ಸ್ವಾಮಿ, ಪಾಕಿಸ್ತಾನದಲ್ಲಿ 6 ಲಕ್ಷ ಸೈನಿಕರಿದ್ದಾರೆ, 7 ಲಕ್ಷ ಸೈನಿಕರಿದ್ದಾರೆ, ನಮ್ದು ಅಷ್ಟು ದೊಡ್ಡ ಸೈನ್ಯ, ಈ ರೀತಿಯಾಗೆಲ್ಲ ಈ ಆಸಿಮ್ ಮುನೀರ ಬಿಲ್ಡಪ್ ಕೊಡ್ತಾ ಇರ್ತಾನಲ್ಲ, ಅಷ್ಟು ದೊಡ್ಡ ಸೇನೆಯನ್ನು ಇಟ್ಕೊಂಡು ಇವ್ರು ಏನು ಕಡಿದು ಗುಡ್ಡೆ ಹಾಕ್ತಾ ಇದ್ದಾರೆ, ಈ ಬಲೂಚಿಗಳ ಒಂದು ಹೋರಾಟವನ್ನು ಹತ್ತಿಕ್ಕೋದಕ್ಕಾಗ್ತಿಲ್ವಲ್ಲ ಅಂತ. ಮಿತ್ರರೇ, ಇಲ್ಲಿ ಸೈನ್ಯದ ಸಂಖ್ಯೆ ಮುಖ್ಯವಾಗೋದಿಲ್ಲ. ಕಾರಣ ಏನು ಕೇಳಿದ್ರೆ, ಬಲೂಚ್ ಅನ್ನುವಂಥ ಹೋರಾಟ ಇದೆಯಲ್ಲ, ಇದು ರೂಪುಗೊಂಡಿರುವಂತಹದ್ದು ಬಹಳ ಸ್ಟ್ರಾಂಗ್ ಆದಂತಹ ಬೇಸ್ ಮೇಲೆ. ಇದನ್ನ ಯಾರೋ ಫಂಡ್ ಮಾಡಿ ಅಥವಾ ಇನ್ಯಾರದೋ ಹೊರಗಿನ ಕುಮ್ಮಕ್ಕಿನಿಂದ ಹುಟ್ಟುಕೊಂಡಂತಹ ಗ್ರೂಪ್ ಅಲ್ಲ, ಅದು ಅವರೊಳಗೆ ಇರುವಂತಹ ಸ್ವತಂತ್ರದ ಕಿಚ್ಚು. ಈಗ ಯಾರದೋ ಕುಮ್ಮಕ್ಕಿನಿಂದ ಇಂತಹ ಹೋರಾಟಗಳು ಆರಂಭಗೊಂಡ್ರೆ, ಅಲ್ಲಿ ಯಾವುದೋ ಒಂದು ಚೈನ್ ಲಿಂಕ್ ಅನ್ನು ಕಟ್ ಮಾಡಿಬಿಟ್ರೆ ಆ ಹೋರಾಟ ಅಂತ್ಯ ಆಗ್ಬಿಡುತ್ತೆ. ನಿಮಗೆ ಇದಕ್ಕೆ ಅನೇಕ ಉದಾಹರಣೆಯನ್ನು ಕೊಡಬಹುದು. ಈಗ ಭಾರತದಲ್ಲೂ ಕೂಡ ಖಲಿಸ್ತಾನಿ ಹೋರಾಟ ವಿಪರೀತಗೊಂಡಿತ್ತು. ಏನೇನು ಮಾಡಿಲ್ಲ, ಅವರು ದೊಡ್ಡ ದೊಡ್ಡ ದಾಳಿಗಳನ್ನೇ ಮಾಡಿದ್ದಾರೆ. ಕೆನಡಾದಿಂದ ಭಾರತಕ್ಕೆ ಬರ್ತಿರುವಂತಹ ಕನಿಷ್ಕ ವಿಮಾನವನ್ನೇ ಸ್ಫೋಟ ಮಾಡಿದ್ರು, ಸ್ವರ್ಣ ಮಂದಿರದ ಒಳಗೆ ಭಯೋತ್ಪಾದನಾ ಚಟುವಟಿಕೆಯನ್ನ ಮಾಡಿದ್ರು. ಅಷ್ಟು ತೀವ್ರಗೊಂಡಿದ್ದಂತಹ ಈ ಖಲಿಸ್ತಾನಿ ಹೋರಾಟ ಇದ್ದಕ್ಕಿದ್ದಂತೆ ಶಮನವಾಗಿ ಹೋಯಿತು. ಅದಕ್ಕೆ ಯಾವುದೇ ರೀತಿಯಲ್ಲೂ ಯಶಸ್ಸು ಸಿಕ್ಕಲಿಲ್ಲ. ಕಾರಣ ಏನು ಕೇಳಿದ್ರೆ, ಈ ಖಲಿಸ್ತಾನ ಹೋರಾಟ ಇತ್ತಲ್ಲ, ಇದಕ್ಕೆ ಬಾಹ್ಯ ಬೆಂಬಲ ಇತ್ತು. ಅಂದರೆ ಪಾಕಿಸ್ತಾನದವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು. ISIನ ಕುಮ್ಮಕ್ಕಿನ ಕಾರಣದಿಂದಾಗಿ ಒಂದಷ್ಟು ಖಲಿಸ್ತಾನಿ ಕ್ರಿಮಿಗಳು ಹುಟ್ಟುಕೊಂಡಿದ್ವು. ಯಾವಾಗ ಭಾರತ ಆ ಕ್ರಿಮಿಗಳ ಮೇಲೆ ಕ್ರಿಮಿನಾಶಕವನ್ನು ಪ್ರಯೋಗ ಮಾಡುತ್ತೋ, ಅಲ್ಲಿಗೆ ಖಲಿಸ್ತಾನ ಹೋರಾಟವೇ ಹುಟ್ಟಡಗಿ ಹೋಯಿತು. ಈಗ ಅಲ್ಲೆಲ್ಲೋ ವಿದೇಶದಲ್ಲಿ ಕೂತ್ಕೊಂಡು ಒಂದೆರಡು ಬಡಕಾಯಿಸ್ತಾ ಇರ್ತವೆ ಬಿಟ್ರೆ, ಅಂತಹ ಕ್ರಿಮಿಗಳು ಭಾರತದಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಇಲ್ಲಿ ಮಿತ್ರರೇ, ಭಾರತದಲ್ಲಿ ಖಲಿಸ್ತಾನಿ ಮನಸ್ಥಿತಿ ಹೊಂದಿದಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ.
ಅಲ್ಲೊಂದು ಇಲ್ಲೊಂದು ಇರಬಹುದು, ಆದರೆ ಅದಕ್ಕೆ ಯಶಸ್ಸು ಸಿಗೋದಿಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಭಾರತದಲ್ಲಿರುವಂಥ ಬಹುತೇಕ ಸಿಖ್ಖರಿಗೆ ಖಲಿಸ್ತಾನ ಬೇಕಾಗಿಲ್ಲ. ಅವರು ಭಾರತದೊಂದಿಗೆ ಬದುಕೋದಕ್ಕೆ ತುಂಬ ಖುಷಿ ಪಡ್ತಾರೆ. ಅವರಿಗೆ ದೇಶಾಭಿಮಾನ ಇದೆ. ನಿಮ್ಗೆ ನೆನಪಿರಲಿ, ಭಾರತದ ಸೇನೆಯಲ್ಲಿ ಅತಿ ಹೆಚ್ಚು ಸಿಖ್ಖರಿದ್ದಾರೆ. ಅವರು ದೇಶಕ್ಕೋಸ್ಕರ ಯಾವುದೇ ಹಂತದ ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧವಾಗಿ ಸೇನೆಗೆ ಸೇರಿರ್ತಾರೆ. ಭಾರತದ ಕ್ರೀಡೆ ಇರಬಹುದು, ಸೇನೆ ಇರಬಹುದು, ಸಾಂಸ್ಕೃತಿಕ ರಂಗ ಇರಬಹುದು, ಎಲ್ಲ ಕಡೆಯಲ್ಲೂ ಕೂಡ ಸಿಖ್ಖರು ಕಾಣೋದಕ್ಕೆ ಸಿಗ್ತಾರೆ. ಅಂದರೆ ಅವರು ಬೇರೆ ರೀತಿಯಾಗಿ ಯೋಚನೆ ಮಾಡ್ತಾ ಇಲ್ಲ, ಭಾರತದ ಒಂದು ಭಾಗವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಖಲಿಸ್ತಾನ ಅನ್ನುವಂಥ ಹೋರಾಟಕ್ಕೆ ಸ್ಥಳೀಯ ಬೆಂಬಲ ಸಿಗದ ಕಾರಣದಿಂದಾಗಿ ಅದೊಂದು ಫೇಲ್ಯೂರ್ ಆಗ್ಬಿಡ್ತು. ಆದರೆ ಬಲೂಚಿಸ್ತಾನ ಹೀಗಲ್ಲ ಮಿತ್ರರೇ. ಬಲೂಚಿಗಳು ಆರಂಭದಿಂದಲೂ ಕೂಡ ಪಾಕಿಸ್ತಾನವನ್ನು ಒಪ್ಕೊಂಡಿಲ್ಲ. 1947ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನವನ್ನು ಸ್ಥಾಪನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಬಲೂಚಿಗಳಿಗೆ ಮೋಸ ಮಾಡಿಬಿಟ್ಟು ದೇಶದಲ್ಲಿ ವಿಲೀನ ಮಾಡ್ಕೊಂಡ್ಬಿಡ್ತಾನೆ. ಅವತ್ತಿನ ದಿನದಿಂದಲೂ ಕೂಡ ಅವರು ಸ್ವತಂತ್ರದ ಕನಸನ್ನು ಕಾಣ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಹೋರಾಟವನ್ನು ರೂಪಿಸಿಕೊಂಡು ಬಂದಿದ್ದಾರೆ. ಅವರಿಗೆ ಪಾಕಿಸ್ತಾನದೊಂದಿಗೆ ಬದುಕೋದಕ್ಕೆ ಯಾವ ರೀತಿಯಲ್ಲೂ ಇಷ್ಟ ಇಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಸ್ಥಳೀಯವಾದಂತಹ ವಿಚಾರಗಳಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಂತೀಯ ಭಾಷೆಗಳು, ಪ್ರಾಂತೀಯ ಆಚರಣೆ, ಪ್ರಾಂತೀಯ ಸಂಸ್ಕೃತಿ, ಇದ್ಯಾವುದಕ್ಕೂ ಕೂಡ ಪಾಕಿಸ್ತಾನ ಬೆಲೆ ಕೊಟ್ಟಿಲ್ಲ. ಕೇವಲ ಧರ್ಮಾಧಾರಿತವಾಗಿ ದೇಶ ರಚನೆ ಆಯಿತು. ಅವರಿಗೆ ಯಾವುದೇ ಎತ್ನಿಸಿಟಿ ಇರಲಿಲ್ಲ. ದೇಶ ರಚನೆ ಆದಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನ ಪಾಕಿಸ್ತಾನದ ನಾಯಕರು ಮಾಡಲಿಲ್ಲ. ಅಲ್ಲಿ ಕೇವಲ ಪಂಜಾಬ್ ಪ್ರಾಂತ್ಯದ ಮುಸ್ಲಿಮರ ಪ್ರಾಬಲ್ಯ ಜಾಸ್ತಿ ಆಯಿತು. ಆರಂಭದಲ್ಲಿ ಬಾಂಗ್ಲಾದಲ್ಲಿದ್ದಂತಹ ಜನರ ಮೇಲೆ ದಬ್ಬಾಳಿಕೆ ಮಾಡಿದ್ರು. ಇಡೀ ದೇಶದಲ್ಲಿ ಉರ್ದುವನ್ನು ಹೇರಿದ್ರು. ಬಂಗಾಳಿ ಮಾತನಾಡುವಂತಹವರ ಸಂಖ್ಯೆ ಜಾಸ್ತಿ ಇದ್ರೂ ಕೂಡ ಅವರಿಗೆ ಬೆಲೆ ಕೊಟ್ಟಿಲ್ಲ. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಸ್ವತಂತ್ರದ ಕಿಚ್ಚು ಹುಟ್ಟುಕೊಳ್ತು. ಬಾಂಗ್ಲಾದೇಶ ಸಪರೇಟ್ ಆಯಿತು. ಅದೇ ರೀತಿಯಾಗಿ ಬಲೂಚಿಸ್ತಾನದಲ್ಲೂ ಕೂಡ ಸ್ವತಂತ್ರ ಹೋರಾಟದ ಕಿಚ್ಚು ಅಂದಿನಿಂದ ಇದೆ. ಯಾಕೆಂದ್ರೆ ಬಲೂಚಿಗಳ ಸಂಸ್ಕೃತಿ ಬೇರೆ, ಬಲೂಚಿಗಳ ಆಚರಣೆ ಬೇರೆ, ಅವರ ಭಾಷೆ ಬೇರೆ. ಹೀಗಾಗಿ ಅವರಿಗೆ ಪಾಕಿಸ್ತಾನದ ಆಡಳಿತ ವೈಖರಿಯೇ ಸೆಟ್ ಆಗೋದಿಲ್ಲ. ಅದಕ್ಕೆ ಸರಿಯಾಗಿ ಪಾಕಿಸ್ತಾನ ತನ್ನ ತಪ್ಪನ್ನು ತಿದ್ದಿಕೊಂಡು ಬಲೂಚಿಗಳನ್ನು ವಿಶ್ವಾಸಕ್ಕೆ ಪಡೆಯುವಂತಹ ಪ್ರಯತ್ನವನ್ನ ಕಳೆದ 75-76 ವರ್ಷದಿಂದ ಮಾಡಿಯೇ ಇಲ್ಲ. ಬಲೂಚಿಗಳಿಗೆ ಎಲ್ಲೂ ಕೂಡ ಉದ್ಯೋಗದಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಬಲೂಚ್ ಪ್ರಾಂತ್ಯದ ಅಭಿವೃದ್ಧಿ ಆಗ್ತಾ ಇಲ್ಲ. ಬಲೂಚಿಗಳ ಮೇಲೆ ನಿರಂತರವಾಗಿ ತಾರತಮ್ಯ ಆಗ್ತಾ ಇದೆ. ಇವತ್ತಿಗೂ ಕೂಡ ಪಾಕಿಸ್ತಾನದಲ್ಲಿ ಬಲೂಚಿಗಳು ಅಂತಂದ್ರೆ ಅವರು 2ನೇ ಅಥವಾ 3ನೇ ದರ್ಜೆಯ ಜನರಂತೆ ಬದುಕಬೇಕಾಗಿದೆ. ಈ ಕಾರಣದಿಂದಾಗಿ ಈ ಬಲೂಚಿಸ್ತಾನ ಅನ್ನುವಂಥ ಹೋರಾಟ ಇದೆಯಲ್ಲ, ಇದು ಬಹಳ ಗಟ್ಟಿಯಾಗಿ ನೆಲೆಗೊಂಡು ಬಿಟ್ಟಿದೆ. ಇದು ಕೇವಲ BLF ಅಥವಾ BLA ದಂತಹ ಸೈನಿಕರಿಗೆ ಮಾತ್ರ ಸೀಮಿತವಾಗಿಲ್ಲ. ಪ್ರತಿಯೊಬ್ಬ ಬಲೂಚಿಗನೂ ಕೂಡ ಸ್ವತಂತ್ರದ ಕನಸನ್ನು ಕಾಣ್ತಾ ಇದ್ದಾನೆ. ಈ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ ಪ್ರಾಂತ್ಯ ಬಹಳ ದೊಡ್ಡದಾಗಿದೆ. ಆದರೆ ಅಲ್ಲಿರುವಂತಹ ಜನಸಂಖ್ಯೆ ಒಂದು 80-85 ಲಕ್ಷದಷ್ಟಿರಬಹುದು. ಅವರೆಲ್ಲರೂ ಕೂಡ ಪಾಕಿಸ್ತಾನದಿಂದ ಬೇರೆ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಕಂಪ್ಲೀಟ್ ಸಪೋರ್ಟ್ ಸಿಕ್ಕಿದೆ. ಹೀಗಾಗಿ ಪಾಕಿಸ್ತಾನ ಎಷ್ಟೇ ದೊಡ್ಡ ಪ್ರಮಾಣದ ಸೇನೆಯನ್ನು ಅಲ್ಲಿಗೆ ನುಗ್ಗಿಸಿದ್ರೂ ಕೂಡ ಸ್ಥಳೀಯರ ವಿರೋಧ ಇರುವ ಕಾರಣದಿಂದಾಗಿ ಪಾಕಿಸ್ತಾನದ ಸೇನೆಗೆ ಯಶಸ್ಸು ಸಿಗೋದಿಲ್ಲ. ಅಲ್ಲಿನ ಪ್ರತಿಯೊಬ್ಬನೂ ಕೂಡ ಪಾಕಿಸ್ತಾನದ ಸೇನೆಯ ವಿರುದ್ಧವಾಗಿ ಕೆಲಸ ಮಾಡ್ತಾನೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ, ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ಇವರೆಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ. ಹೀಗಾಗಿ ಆಸಿಮ್ ಮುನೀರ್ ಎಲ್ಲೋ ಸೇಫ್ ಆದಂತಹ ಜಾಗದಲ್ಲಿ ನಿಂತ್ಕೊಂಡು ಒಂದಷ್ಟು ಬಡಾಯಿ ಕೊಚ್ಚಿಕೊಳ್ಳುವಂತಹ ಭಾಷಣ ಮಾಡ್ತಾನೆ ಬಿಟ್ರೆ, ಬಲೂಚಿಸ್ತಾನಕ್ಕೆ ಹೋಗುವಂತಹ ದಮ್ಮಾಗ್ಲಿ ತಾಕತ್ತಾಗ್ಲಿ ಆಸಿಮ್ ಮುನೀರ್ಗೂ ಕೂಡ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ಅಲ್ಲಿ ಸ್ವತಂತ್ರದ ಕಿಚ್ಚಿದೆ. ಹಾಗಾದರೆ ಯಾಕೆ ಅವರಿಗೆ ಯಶಸ್ಸು ಸಿಗ್ತಾ ಇಲ್ಲ ಕೇಳಿದ್ರೆ, ಇವತ್ತು ಮಿತ್ರರೇ, ಬಲೂಚ್ ಹೋರಾಟಗಾರರು ಒಂದು ರೀತಿಯಲ್ಲಿ ನತದೃಷ್ಟರು. ಅವರಿಗೆ ಅಂತಾರಾಷ್ಟ್ರೀಯ ಸಮುದಾಯದ ಬೆಂಬಲ ಸಿಗ್ತಾ ಇಲ್ಲ. ಅವರಿಗೆ ಇನ್ನೂ ಹೆಚ್ಚಿನ ಶಸ್ತ್ರಾಸ್ತ್ರಗಳ ಅವಶ್ಯಕತೆ ಇದೆ. ಬಾಂಗ್ಲಾದೇಶ ಅಷ್ಟು ಈಸಿಯಾಗಿ ಪಾಕಿಸ್ತಾನದಿಂದ ಹೇಗೆ ವಿಭಜನೆ ಆಗ್ಬಿಡ್ತು ಕೇಳಿದ್ರೆ, ಅಲ್ಲಿ ಭಾರತದ ಇನ್ವಾಲ್ವ್ಮೆಂಟ್ ಇತ್ತು. ಭಾರತದ ಸೇನೆ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡಿತು. ಇಲ್ಲದೆ ಹೋದ್ರೆ ಪಾಕಿಸ್ತಾನಿಯರು ಅದಾಗಲೇ ಬಾಂಗ್ಲಾದ 30 ಲಕ್ಷಕ್ಕೂ ಹೆಚ್ಚು ಮಂದಿಯ ಮಾರಣ ಹೋಮವನ್ನು ಮಾಡಿಬಿಟ್ಟಿದ್ರು. ಒಂದು ದೊಡ್ಡ ನರಮೇಧವೇ ಆಗೋಗಿತ್ತು. ಅದು ಇನ್ನೂ ಜಾಸ್ತಿ ಆಗ್ತಾ ಇತ್ತು. 1 ಕೋಟಿ ಜನರು ಬೇಕಾದರೂ ಸಾಯಬಹುದಾಗಿತ್ತು. ಅವರಿಗೆ ಸ್ವತಂತ್ರ ಸಿಗ್ತಾ ಇರಲಿಲ್ಲ. ಅಲ್ಲಿ ಭಾರತದ ಎಂಟ್ರಿಯ ಕಾರಣದಿಂದಾಗಿ ಬಾಂಗ್ಲಾದೇಶ ಈಸಿಯಾಗಿ ವಿಭಜನೆ ಆಗಿಬಿಡ್ತು. ಈಗ ಬಲೂಚಿಗಳಿಗೆ ಅಂತಹ ಯಾವುದೇ ಸಹಕಾರ ಸಿಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತವೂ ಕೂಡ ಬಲೂಚಿಗಳ ಪರವಾಗಿ ದೊಡ್ಡದಾಗಿ ಧ್ವನಿ ಎತ್ತೋದಕ್ಕಾಗ್ತಿಲ್ಲ. ಅವರಿಗೆ ನೇರವಾಗಿ ಸಪೋರ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಕೇಳಿದ್ರೆ, ಈ ಬಲೂಚ್ ಹೋರಾಟಕ್ಕೆ ಭಾರತ ಧ್ವನಿಗೂಡಿಸಬೇಕು. ಇಲ್ಲೇನೋ ಅವರಿಗೆ ಶಸ್ತ್ರಾಸ್ತ್ರ ಕೊಡಬೇಕು, ದೊಡ್ಡ ದೊಡ್ಡ ಮಿಸೈಲ್ಗಳನ್ನು ಬಲೂಚಿಸ್ತಾನ ಕಳುಹಿಸಬೇಕು ಅಂತ ನಾನು ಹೇಳೋದಿಲ್ಲ. ವಿಶ್ವಸಂಸ್ಥೆಯಲ್ಲಿ ಬಲೂಚಿಗಳ ಮೇಲೆ ಪಾಕಿಸ್ತಾನ ಮಾಡ್ತಿರುವಂತಹ ದಬ್ಬಾಳಿಕೆ, ಅಲ್ಲಾಗ್ತಿರುವಂತಹ ದೌರ್ಜನ್ಯ, ಅಲ್ಲಿನ ಮಹಿಳೆಯರ ಪರಿಸ್ಥಿತಿ, ಇದೆಲ್ಲದರ ಬಗ್ಗೆ ಭಾರತ ಧ್ವನಿ ಎತ್ತೋದಕ್ಕೆ ಆರಂಭಿಸಬೇಕು. ವಿಶ್ವ ಸಮುದಾಯ ಇಲ್ಲೇನೋ ಆಗ್ತಾ ಇದೆ, ಬಲೂಚಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಗಮನಿಸೋದಕ್ಕೆ ಶುರು ಮಾಡಬೇಕು. ಅಷ್ಟು ಇನ್ಫ್ಲೂಯೆನ್ಸ್ ಅಂತೂ ಭಾರತಕ್ಕೆ ಇವತ್ತಿದ್ದೇ ಇದೆ. ಇದನ್ನ ಭಾರತ ವಿಶ್ವ ಮಟ್ಟದಲ್ಲಿ ಮಾಡಲೇಬೇಕು. ಜೊತೆಗೆ ಭಾರತ ಪ್ರಕಟಿಸುವಂತಹ ಮ್ಯಾಪ್ನಲ್ಲಿ ಪಾಕಿಸ್ತಾನದಿಂದ ಬಲೂಚಿಸ್ತಾನವನ್ನ ಸಪರೇಟ್ ಮಾಡಿಬಿಡಬೇಕು. ಅದನ್ನ ಸ್ವತಂತ್ರ ದೇಶವಾಗಿ ಭಾರತ ಗುರುತಿಸಬೇಕು. ಜೊತೆಗೆ ಭಾರತೀಯರು ಎಲ್ಲೇ ಕರೆಯೋದಾದ್ರೂ ಕೂಡ ಈ ಬಲೂಚಿಸ್ತಾನ ಪ್ರಾಂತ್ಯವನ್ನ ಪಾಕ್ ಇಲ್ಲೀಗಲಿ ಆಕ್ಯುಪೈ
ಆಕ್ಯುಪೈಡ್ ಬಲೂಚಿಸ್ತಾನ ಅಂತಲೇ ಕರಿಬೇಕು. ಈಗ POK ವಿಚಾರದಲ್ಲಿ ನಾವು ಕರಿತೀವಲ್ಲ, ಅಥವಾ ಇಸ್ರೇಲ್ ಅನ್ನ ಇರಾನ್ ಹೇಗೆ ಕರೆಯುತ್ತೋ, ಪ್ಯಾಲೆಸ್ತೈನ್ ಅನ್ನ ಇಲ್ಲಿಗಲ್ ಆಗಿ ಜಿಯೋನಿಸ್ಟ್ ರೆಜಿಮ್ ಆಕ್ಯುಪೈ ಮಾಡ್ಕೊಂಡಿದೆ ಅಂತ ಹೇಳಿ ಇರಾನ್ನವರು ಹೇಳ್ತಾರಲ್ಲ, ಅದೇ ರೀತಿಯಾಗಿ ಬಲೂಚಿಸ್ತಾನ ವಿಚಾರದಲ್ಲೂ ಕೂಡ ಭಾರತ ಹೇಳೋದಕ್ಕೆ ಆರಂಭಿಸಬೇಕು. ಹೀಗಾಗಿದ್ದೇ ಆದ್ರೆ ಒಂದಲ್ಲ ಒಂದು ದಿನ ವಿಶ್ವಸಂಸ್ಥೆ ಇದರಲ್ಲಿ ಮಧ್ಯಪ್ರವೇಶ ಮಾಡುತ್ತೆ. ಬಲೂಚಿಸ್ತಾನಕ್ಕೆ ಸ್ವತಂತ್ರ ಸಿಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದರ ಜೊತೆಗೆ ಮಿತ್ರರೇ, ಇಲ್ಲಿ ಅಮೆರಿಕದ ಲಿಂಕ್ ಕೂಡ ಇದೆ. ಈ ಇರಾನ್ ವಿಚಾರ ಸೆಟಲ್ ಆಗದೇ ಇರುವಂತಹದ್ದು ಒಂದು ರೀತಿಯಲ್ಲಿ ಬಲೂಚಿಸ್ತಾನಕ್ಕೂ ಹೊಡೆತ, ಇನ್ನೊಂದು ರೀತಿಯಲ್ಲಿ ಭಾರತಕ್ಕೂ ಕೂಡ ಹೊಡೆತ. ಅದು ಹೇಗೆ ಕೇಳಿದ್ರೆ, ಈ ಇರಾನ್ ವಿಚಾರದಲ್ಲಿ ಅಮೆರಿಕ ಇರಬಹುದು, ಇಸ್ರೇಲ್ ಇರಬಹುದು, ಇವರ ಫೈನಲ್ ಗೋಲ್ ಏನು? ಅಯತುಲ್ಲಾ ಅಲಿ ಖಮೇನಿ ಸರ್ಕಾರವನ್ನು ಕೊನೆಗೊಳಿಸಬೇಕು, ಅಲ್ಲಿ ಅಮೆರಿಕದ ಫ್ರೆಂಡ್ಲಿ ಸರ್ಕಾರವನ್ನು ತರಬೇಕು ಅಂತ. ಈಗಿನ ಯುದ್ಧದಲ್ಲಿ ಅದಾಗಿಲ್ಲ. ಅಮೆರಿಕ ಕೈ ಚೆಲ್ಬಿಡ್ತು. ಟ್ರಂಪ್ಗೆ ಆ ಧಮ್ಮು ಇಲ್ಲ, ಆ ತಾಕತ್ತೂ ಇಲ್ಲ. ಹಾಗಂತ ಅಮೆರಿಕ ತನ್ನ ಗ್ರ್ಯಾಂಡ್ ಪ್ಲಾನ್ ನಿಂದ ಹಿಂದೆ ಸರಿದಿದೆ ಅಂತಲ್ಲ. ನೀವೇ ನೋಡಬಹುದು ಇತ್ತೀಚೆಗೆ ಏನಾಯ್ತು ಅಂತ. ಈ ಅಯತುಲ್ಲಾ ಅಲಿ ಖಮೇನಿನ ಒಬ್ಬ ಅಡ್ವೈಸರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಟ್ರಂಪ್ ಮೇಲೆ ಯಾವಾಗ ಬೇಕಾದರೂ ಡ್ರೋನ್ ದಾಳಿ ಆಗಬಹುದು, ನಾವು ಆ ರೀತಿಯ ಪ್ಲಾನ್ ಮಾಡ್ತಾ ಇದ್ದೀವಿ. ಟ್ರಂಪ್ ಖಾಸಗಿ ನಿವಾಸವಾದಂತಹ ಮೊರಲಾಗೋದಲ್ಲಿ ಈ ಸನ್ಬಾತ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಡ್ರೋನ್ ಮೂಲಕವಾಗಿ ದಾಳಿ ಮಾಡಿ ಅವರನ್ನು ಹತ್ಯೆ ಮಾಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ, ಇರಾನ್ನವರು ಅಮೆರಿಕವನ್ನ ಆ ಪರಿಯಾಗಿ ದ್ವೇಷಿಸ್ತಾರೆ. ಎರಡೂ ದೇಶಗಳ ನಡುವೆ ಆ ಪ್ರಮಾಣದ ದ್ವೇಷ ಇದೆ. ಒಂದು ವೇಳೆ ಈ ಮತಿಗೇಡಿ ಇರಾನಿಗಳು ಒಂದಲ್ಲ ಒಂದು ದಿನ ಟ್ರಂಪ್ ಹತ್ಯೆಗೆ ಯತ್ನ ಮಾಡಿದ್ದೇ ಆದ್ರೆ, ಅಲ್ಲಿ ಯತ್ನ ಮಾಡಿದ್ರೆ ಸಾಕು, ಏನು ಹತ್ಯೆ ಆಗಬೇಕು ಅಂತೇನಿಲ್ಲ, ಅಮೆರಿಕ ಇರಾನ್ ಮೇಲೆ ನೇರವಾಗಿ ಯುದ್ಧಕ್ಕೆ ಇಳಿದು ಬಿಡುತ್ತೆ. ಯಾವುದೇ ರೀತಿಯಲ್ಲೂ ಡೌಟ್ ಇಟ್ಕೋಬೇಡಿ. ಅಮೆರಿಕದ ಲಾಂಗ್ ಟರ್ಮ್ ಪ್ಲಾನ್ ನಲ್ಲಿ ಇರಾನ್ ಮೇಲಿನ ಕಾರ್ಯಾಚರಣೆಯೂ ಕೂಡ ಇದೆ. ಹೀಗಾಗಿ ಅವರು ಪಾಕಿಸ್ತಾನಕ್ಕೆ ಬಹಳ ಹತ್ತಿರವಾಗೇ ಇರ್ತಾರೆ. ನನಗನ್ಸುತ್ತೆ ಮಿತ್ರರೇ, ಮುಂದಿನ ದಿನಗಳಲ್ಲಿ ಅಮೆರಿಕ ಪಾಕಿಸ್ತಾನಕ್ಕೆ ಇನ್ನಷ್ಟು ಹತ್ತಿರ ಆಗತ್ತೆ. ಅಮೆರಿಕ ಎಲ್ಲಿಯವರೆಗೆ ಪಾಕಿಸ್ತಾನಕ್ಕೆ ತೀರಾ ಹತ್ತಿರವಾಗಿರುತ್ತೋ ಅಲ್ಲಿಯವರೆಗೂ ಕೂಡ ಬಲೂಚಿಸ್ತಾನ ಸಪರೇಟ್ ಆಗಿ ದೇಶ ಆಗೋದನ್ನ ಅಮೆರಿಕ ಬಯಸೋದಿಲ್ಲ, ಅದಕ್ಕೆ ಬಿಡೋದೇ ಇಲ್ಲ. ಹೀಗಾಗಿ ಬಲೂಚ್ ಹೋರಾಟಕ್ಕೆ ಸಾಕಷ್ಟು ಅಡೆತಡೆಗಳಿದಾವೆ. ಆದ್ರೆ ಈಗ BLF ನವರು ಆಪರೇಷನ್ ಬಾಂಬ್ ಅನ್ನ ಆರಂಭಿಸಿದಾರಲ್ಲ, ಇದು ಈ ಆಸಿಮ್ ಮುನೀರ್ನ ಚೆಡ್ಡಿಯನ್ನಂತೂ ಒದ್ದೆ ಮಾಡುತ್ತೆ. ಅದರಲ್ಲೇನು ಡೌಟ್ ಇಟ್ಕೋಬೇಡಿ. ಪ್ರತಿದಿನ ನಿಮಗೆ ಪಾಕಿಸ್ತಾನದಲ್ಲಿ ಒಂದಲ್ಲ ಒಂದು ಈ ರೀತಿಯ ಸುದ್ದಿಗಳನ್ನು ಕೇಳೋದಕ್ಕೆ ಸಿಗುತ್ತೆ. ಯಾಕೆಂದ್ರೆ ಈ ಬಾರಿ ಆರಂಭಗೊಂಡಂತಹ ಈ ಆಪರೇಷನ್ ಅಷ್ಟು ಸುಲಭಕ್ಕೆ ಎಂಡ್ ಆಗೋದಿಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದಲ್ಲಿ ದಾಳಿ ಮಾಡೋದಕ್ಕೆ ಇವರು ಹೊಂಚು ಹಾಕ್ಬಿಟ್ಟಿದ್ದಾರೆ. ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.